ಇರಲ್ಲ, ಇಲ್ಲಿ ಜನರಿಗೆ ಕುಡಿಯಕ್ಕೆ ನೀರು ಇರಲ್ಲ, ಬರೀ ಉಪ್ಪು ನೀರು ಇರುತ್ತಾ. ಅಂಥದ್ರಲ್ಲಿ ಈ ಒಂದು ಚಪಾತಿ ಆಮೇಲೆ ಪಲ್ಯ ಅನ್ನ ಸಾಂಬಾರು ಎಲ್ಲ ದಾಸೋಹದಾಗಿರ್ತದೆ ನೋಡ್ರಿ. ಗುರು ಗ್ರಂಥ ಸಾಹೇಬ್ ಅವರು ಓದೋದು ಇದನ್ನು ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಅದ್ರೊಳಗೆ ಒಂದು ಕಸ ಒಂದು ಕಡ್ಡಿ ಏನೇನೂ ಇಲ್ಲ ನೋಡ್ರಿ. ಕೇವಲ ತಮ್ಮ ಹೆಬ್ಬಟ್ಟನ್ನು ಬ್ರಷ್ ಮಾಡಿ ಇಲ್ಲಿ ನೀರ್ ತೆಗ್ದಾರಂತ ನೋಡ್ರಿ. ಯಾರನ್ನ ತರ್ಲಾರ್ದವ್ರು ಬಂದಿದ್ರೆ ಇಲ್ಲಿ ಇಟ್ಟಾರ ನೋಡ್ರಿ ಅವ್ರೆ ಇವನ್ನ. ಗುರುನಾನಕ್ ಜರ ಹೋಗ್ತಕ್ಕಂಥ ಮಹಾದ್ವಾರ ನೋಡ್ರಿ. ಇಲ್ಲಿ ಎಷ್ಟು ಅದ್ಭುತ ಆದ ನೋಡ್ರಿ, ನೋಡ್ಬೋದು ನೀವು. ಇನ್ನು ಒಳಗಡೆ ಹೋದ್ರೆ ಎಂಟ್ರೆನ್ಸ್ ಸಿಗುತ್ತಾ, ಇದು ಹೊರಗಡೆ ಇದು ಈ ತರ ಹೋಗ್ಬೇಕು ನೋಡ್ರಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕದ ಕಿರೀಟ, ಕರ್ನಾಟಕದ ಮುಕಟ ಎಂದನೇ ಕರೆಯಲ್ಪಡುವಂತಹ ಬೀದರ್ ಜಿಲ್ಲೆಗೆ ನಾವು ಇವತ್ತು ಬಂದೀವ್ರಿ. ಹಲವಾರು ಕೋಟೆ ಕೊತ್ತಲುಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು ಊರಿನಲ್ಲಿ ಮಹಾನ್ ಸಂತರು ಬಂದು ನೆಲೆಸಿರ್ತಕ್ಕಂಥ ಒಂದು ಪವಿತ್ರ ಕ್ಷೇತ್ರ ಅಂತಾನೆ ಹೇಳ್ಬೋದು. ಸಿಖ್ ಧರ್ಮದ ಸ್ಥಾಪಕರಾದ ಗುರುನಾನಕರು ಬಂದು ಇಲ್ಲಿ ಹಲವಾರು ಪವಾಡಗಳನ್ನು ನಡೆಸಿದಂತಹ ಕ್ಷೇತ್ರ ಅಂತಾನೆ ಹೇಳ್ಬೇಕು ನೋಡ್ರಿ. ಇದು ಗುರುನಾನಕ್ ಜರ ನೋಡ್ರಿ, ಗುರುದ್ವಾರ ಅಂತ ಕರೀತಾರ. ಹಲವಾರು ಸಿಖ್ ಧರ್ಮದ ಭಕ್ತಾದಿಗಳು ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದಿಂದನೂ ಬರ್ತಾರಂತಾನೆ ಹೇಳ್ಬೋದು. ಬನ್ನಿ ಒಳಗೆ ಹೋಗೋಣ, ದರ್ಶನ ತಗೊಂಡು ಆಮೇಲೆ ನಾನು ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನಕ್ ಜರ ಒಳಗಡೆ ಹೋಗ್ಬೇಕಾದ್ರೆ ಕಂಪಲ್ಸರಿ ತಲೆಗೆ ಬಟ್ಟೆ ಕಟ್ಕೊಂಡೇ ಹೋಗ್ಬೇಕು ನೋಡ್ರಿ, ತಲೆ ಮೇಲೆ ಹಾಕೊಂಡು. ಅಕಸ್ಮಾತ್ ಯಾರನ್ನ ತರ್ಲಾರ್ದವ್ರು ಬಂದಿದ್ರೆ ಇಲ್ಲಿ ಇಟ್ಟಾರ ನೋಡ್ರಿ ಅವ್ರೆ ಇವನ್ನ ಕಟ್ಕೊಂಡು ಒಳಗೆ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರ ಅದ ನೋಡ್ರಿ. ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಮಹಾದ್ವಾರ ನೋಡ್ರಿ ಇದು. ಲಕ್ಷಾಂತ ಭಕ್ತರು ಬರ್ತಾರ ಪ್ರತಿ ವರ್ಷ ಇಲ್ಲಿಗೆ. ಎಲ್ಲ ಬಿಡಮ್ರಿ. ಹಲವಾರು ಶತಮಾನಗಳ ಹಿಂದೆ ಗುರುನಾನಕರು ಅವರ ಅನುಯಾಯಿಗಳೊಂದಿಗೆ ಈ ಒಂದು ಬೀದರ್ ಸ್ಥಳಕ್ಕೆ ಬಂದು ಬರಗಾಲ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲ ಒಂದು ಅನುಯಾಯಿಗಳ ಕೋರಿಕೆಯ ಮೇಲೆಗೆ ಈ ಒಂದು ಬೆಟ್ಟದಲ್ಲಿ ತಮ್ಮ ಹೆಬ್ಬಟ್ಟಿನಿಂದ ನೀರನ್ನು ಚಿಮ್ಮಿಸಿದಂತಹ ಸ್ಥಳಕ್ಕೆ ನಾವು ಹೋಗಕತ್ತೀವಿ ನೋಡ್ರಿ. ಇದಕ್ಕೆ ಅಮೃತ ಕುಂಡ ಅಂತ ಕರೀತಾರ, ನೋಡ್ಬೋದು. ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ ನಮ್ ಕಾಲಗನ ನೀರ್ ಸಿಗ್ತಾವ್ ನೋಡ್ರಿ, ಎಲ್ ಬೇಕಲ್ಲೇ ನೀರ್ ನೋಡ್ರಿ. ಇಲ್ಲಿ ಇದು ಅಮೃತ ಪಾನೀಯ ಸಮಾನ ನೋಡ್ರಿ. ಅವಾಗ ಬೀದರ್ ಜನರಿಗೆ ಕುಡಿಯಕ್ ನೀರ್ ಇರ್ಲಿಲ್ಲ ಅಂತ ಬರಗಾಲದ ಪರಿಸ್ಥಿತಿಯಲ್ಲಿ ಇಂತ ಒಂದು ಗುಡ್ಡದಲ್ಲಿ ಕೇವಲ ತಮ್ಮ ಹೆಬ್ಬಟ್ಟನ್ನು ಬ್ರಷ್ ಮಾಡಿ ಇಲ್ಲಿ ನೀರ್ ತೆಗ್ದಾರಂತ ನೋಡ್ರಿ. ಈಗನೂ ಸಹ ಇಲ್ಲಿ ಜರಿ ನೋಡ್ಬೋದು ನೀವು, ಎಷ್ಟು ಶುದ್ಧವಾದ ನೀರು, ಯಾವ ತರ ಬರುತ್ತಾ ಎಲ್ಲಿ ಇದು ಅನ್ನೋದೇ ಗೊತ್ತಾಗಲ್ಲ ನೋಡ್ರಿ. ನೋಡ್ರಿ ಗುರುನಾನಕರ ಪಾದ ನೋಡ್ರಿ, ಇದು ಅವರ ಹೆಬ್ಬೆಟ್ಟು ಹಿಂಗ ಇಲ್ಲಿ ಈ ಒಂದು ಜಾಗದಲ್ಲಿ ಬ್ರಷ್ ಮಾಡಿದಾಗ ಆ ತರ ನೀರಿನ ಚಿಲುಮೆ ಉದ್ಭವ ಆಗಿದೆ ನೋಡ್ರಿ. ಈ ನೀರಿನ ಚಿಲುಮೆ ಇಲ್ಲಿ ಗುರುದ್ವಾರದ ಮುಂದನೂ ಹರಿತದ. ಇದನ್ನ ಸೇವನೆ ಮಾಡ್ತಾರ, ಇದನ್ನ ಪ್ರೋಕ್ಷಣೆ ಮಾಡ್ಕೊಂಡ್ರ ಎಲ್ಲಾ ಕಷ್ಟಗಳು ಈಡೇರಿತಾವ ಅಂತ ಹೇಳ್ತಾರ ನೋಡ್ರಿ. ಅದ್ಭುತವಾದಂತಹ ಮಹಾತ್ಮರು ಅಂತಾನೆ ಹೇಳ್ಬೋದು ಗುರುನಾನಕರು. ನೋಡ್ರಿ ಎಷ್ಟು ಚೆನ್ನಾಗದಾವ ನೋಡ್ರಿ. ಇಲ್ಲಿ ಮುಂದೆ ತೋರಿಸ್ತೀವಿ ಅಮೃತ ಕುಂಡ ನೋಡ್ರಿ. ಇದು ಅಮೃತ ಕುಂಡದಲ್ಲಿರ್ತಕ್ಕಂತ ನೀರು ಹೊರಗಡೆ ಬರೋದು. ಇಲ್ಲಿ ಒಂದು ಭವನ ತರ ನಿರ್ಮಾಣ ಮಾಡಿ ಮುಂದೆ ಬರ್ತಾವ ನೋಡ್ರಿ ಆಚಾರ್ಯ ಅದೇ ತರ. ದೇವಸ್ಥಾನದ ಆವರಣದಲ್ಲಿ ನೋಡ್ಬೋದು ಸುಂದರವಾದ ಪುಷ್ಕರಣಿ ಅದ ನೋಡ್ರಿ. ಬಂದವರು ಇಲ್ಲಿ ಸ್ನಾನ ಮಾಡಿ ಒಳಗಡೆ ಹೋಗ್ತಾರ, ಸ್ನಾನ ಮಾಡಿ ಅಥವಾ ಕಾಲ್ ತೊಳ್ಕೊಂಡು. ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ ಫ್ರೆಂಡ್ಸ್. ಈಗನು ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಅದ್ರೊಳಗೆ ಒಂದು ಕಸ ಒಂದ್ ಕಡ್ಡಿ ಏನೇನೂ ಇಲ್ಲ ನೋಡ್ರಿ. ನಾವು ಎಲ್ಲಾ ಧರ್ಮದ ದೇವಾಲಯಗಳಲ್ಲಿ ಒಳಗಡೆ ಹೋದಾಗ ನೋಡ್ಬೋದು ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜಿಸಲ್ಪಡ್ತಾರ. ಆದ್ರೆ ಒಂದು ಈ ಗುರುನಾನಕ್ ಜರ ಅವರ ಕ್ಷೇತ್ರದಲ್ಲಿ ಈ ಒಂದು ಮಹಾದ್ವಾರದಲ್ಲಿ ಶಿಖರ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಗುರು ಗ್ರಂಥ ಸಾಹೇಬ್ ಎನ್ನುವ ಒಂದು ಗ್ರಂಥವನ್ನು ಇಟ್ಟು ಪೂಜೆ ಮಾಡ್ತಾರ. ಹಂಗೆ ಶಸ್ತ್ರಾಸ್ತ್ರಗಳನ್ನು ಸಹ ಇಟ್ಟು ಪೂಜೆ ಮಾಡ್ತಾರ ನೋಡ್ರಿ.
ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಬೀದರಿಗೆ ಬಂದವರು ಯಾರು ಮಿಸ್ ಮಾಡ್ಲಾರ್ದೆ ವಿಸಿಟ್ ಮಾಡ್ರಿ. ಒಳಗಡೆ ಹೋಗಿ ಗುರುನಾನಕರ ದರ್ಶನ ತಗೊಂಡು ಬಂದು ಆಮೇಲೆ ಅವ್ರ ಬಗ್ಗೆ ಸವಿವರವಾದಂತ ಮಾಹಿತಿ ನೀಡ್ತೀನಿ. ಬನ್ನಿ ಫ್ರೆಂಡ್ಸ್, ಮೊದಲು ಒಳಗಡೆ ಹೋಗೋಣ. ಗುರು ಗ್ರಂಥ ಸಾಹೇಬ್ ಅವರು ನೋಡ್ರಿ, ಒಳಗಡೆ ಬಂದಿವಿ. ಆಯುಧಗಳಿಗೆ ಪೂಜೆ ಮಾಡ್ತಾರ ಅಂತ ಹೇಳಿದ್ನೇನ್ರಿ, ಇಲ್ಲಿ ಅದಾವ ನೋಡ್ರಿ. ಇಲ್ಲಿ ಹಿಂದಿರೋದು ಗುರು ಗ್ರಂಥ ಸಾಹೇಬ್. ಈ ಕಡೆ ಬರ್ರಿ. ದಾಸೋಹ ಭವನ ಬಂದೀವಿ ನೋಡ್ರಿ. ಈ ದಾಸೋಹದ ವೈಶಿಷ್ಟ್ಯ ಏನು ಅಂದ್ರೆ ಲಂಗೂರ್ ಅಂತ ಕರೀತಾರ್ರಿ. ಈ ದೇವಸ್ಥಾನದ ಒಳಗಡೆ ಬಂದ ತಲೆ ಕಂಪಲ್ಸರಿ ಕಟ್ಕೋಬೇಕು ನೋಡ್ರಿ. ಇಲ್ಲಿ ದಾಸೋಹಕ್ಕೆ ಬಂದಿವಿ. ಲಂಗಿ, ಚಪಾತಿ, ಆಮೇಲೆ ಪಲ್ಯ, ಅನ್ನ, ಸಾಂಬಾರು ಎಲ್ಲ ದಾಸೋಹದಾಗ ಇರ್ತದೆ ನೋಡ್ರಿ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಬಂದವರಿಗೆಲ್ಲರಿಗೂ ಊಟಕ್ಕೆ ಹಾಕ್ತಾರೆ ನೋಡ್ರಿ. ದಾಸೋಹ ನೋಡ್ಬೋದು ಎಷ್ಟು ಚೆನ್ನಾಗದ. ನೀವು ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲಿ ಊಟದ ಜೊತೆ ಚಾನ ಇರುತ್ತ, ಟಿಫನ್ ಲೆಕ್ಕಕ್ಕ. ದಾಸೋಹದಾಗ ಇದೀವಿ, ಚಾ ಕುಡಿಯಕತ್ತೀವಿ. ಬರ್ರಿ ಚಾ ಕುಡಿಯಮ್. ನೀವು ಗುರುದ್ವಾರದಾಗ ಅದನ್ನು ಗುರುದ್ವಾರ ಗುರುನಾನಕ್ ಜರ ಗುರುದ್ವಾರದಲ್ಲಿ ಚಾ ಕುಡಿಯಕತ್ತೀವಿ ನೋಡ್ರಿ. ಬರ್ರಿ ನೀವು. ಸಿಖ್ ಧರ್ಮದ ಸ್ಥಾಪಕರೆಂದೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ಗುರುನಾನಕರು ಕ್ರಿಸ್ತಶಕ 1469ರಲ್ಲಿ ತಳವಂಡಿ ಎನ್ನುವ ಗ್ರಾಮದಲ್ಲಿ ಜನಿಸ್ತಾರ. ಇವರು ನಿಸ್ವಾರ್ಥ ಸೇವೆಯಿಂದ ದೇವನೊಬ್ಬ ನಾಮ ಹಲವು ಎನ್ನುವಂತೆ ಪ್ರತಿಯೊಬ್ಬರಲ್ಲಿಯೂ ಪ್ರೀತಿ, ಗೌರವದ, ಆದರದ ಭಾವನೆಯನ್ನು ಹೊಂದಿದ್ದು ತಮ್ಮ ಅನುಯಾಯಿಗಳೊಂದಿಗೆ ದೇಶ ಸಂಚರಿಸುತ್ತಾ ತಮ್ಮ ಬೋಧನೆಯನ್ನು ಸಾರುತ್ತಾ ಹೊರಟಿರುವಾಗ ಈ ಒಂದು ಬೀದರ್ ಪ್ರದೇಶಕ್ಕೂ ಸಹ ಬರ್ತಾರ. ಇವರ ಬೋಧನೆಗಳು ಗುರುಗ್ರಂಥ ಸಾಹೇಬ್ದಲ್ಲಿ ನಾವು ಕಾಣಬಹುದು. ಇವರ ಪ್ರಮುಖ 3 ಬೋಧನೆಗಳಲ್ಲಿ ಒಂದು ಚಾಕು ಅಂದರೆ ನಮ್ಮಲ್ಲಿರ್ತಕ್ಕಂಥದ್ದನ್ನೇ ನಾವು ಹಂಚಿ ತಿನ್ನುವುದು. ಆಮೇಲೆ ಜಪ್ ಕರು ಅಂದರೆ ನಾವು ದೇವರನ್ನು ಸದಾ ಸ್ಮರಿಸುತ್ತಾ ಇರುವುದು. ಕಿರಾತ್ ಕರು ಅಂದರೆ ನಾವು ಪ್ರಾಮಾಣಿಕವಾಗಿ ದುಡ್ದೇ ಉಣ್ಬೇಕು ಅನ್ನುವ 3 ಪ್ರಮುಖ ಸಂದೇಶಗಳೊಂದಿಗೆ ಇಲ್ಲಿರ್ತಕ್ಕಂಥ ಜನರಲ್ಲಿ ಅಪಾರ ಒಂದು ಗೌರವಕ್ಕೆ ಪಾತ್ರರಾಗ್ತಾರೆ ಅಂತ ಹೇಳ್ಬೇಕು. ಇವರು ಮಾಡಿದ ಮಹತ್ ಕಾರ್ಯಗಳಂದ್ರೆ ನಾನು ಆಗಲೇ ತಿಳಿಸೀನಿ ನಿಮ್ಗೆ. ಈ ಒಂದು ಬರುಡಾಗಿರ್ತಕ್ಕಂಥ ಭೂಮಿಯಲ್ಲಿ ಉಪ್ಪು ನೀರನ್ನು ಸಹ ಹುಡ್ತಿರಲ್ಲ. ಇಲ್ಲಿ ಜನರಿಗೆ ಕುಡಿಯೋಕೆ ನೀರು ಇರಲ್ಲ, ಬರೀ ಉಪ್ಪು ನೀರು ಇರುತ್ತಾ. ಅಂಥದರಲ್ಲಿ ಈ ಒಂದು ಬೆಟ್ಟದ ಮೇಲೆ ತಮ್ಮ ಹೆಬ್ಬೆರಳಿನ ಸ್ಪರ್ಶದಿಂದ ಸಿಹಿಯಾದ ಅಮೃತಕ್ಕೆ ಸಮಾನಾಗಿರ್ತಕ್ಕಂಥ ನೀರಿನ ಚಿಲುಮೆಯನ್ನೇ ಇಲ್ಲಿ ಉದಯಿಸ್ತಾರ. ಇಂತಹ ಒಂದು ಪವಾಡಗೈದಂತಹ ಕ್ಷೇತ್ರ ಇದು ಗುರುನಾನಕ್ ಜರ. ಇಲ್ಲಿಗೆ ಲಕ್ಷಾಂತರ ಭಕ್ತರು ಬರ್ತಾರ. ಆಮೇಲೆ ಗುರುನಾನಕ್ ಜಯಂತಿಯಂದು ಸಾವಿರಾರು ಸ್ವಯಂ ಸೇವಕರು ಸ್ವತಃ ತಾವಾಗೇ ಇಲ್ಲಿ ದಾಸೋಹದ ಆಚರಣೆ ಆಗಿರ್ಬೋದು. ನಾವು ಒಳಗಡೆ ದಾಸೋಹ ಲಂಗೂರ್ ಅಂತ ಕರೀತಾರೆ. ಇಲ್ಲಿ ಚಪಾತಿ, ವಿವಿಧ ತರಕಾರಿಗಳಿಂದ ಮಾಡಿರ್ತಕ್ಕಂಥ ಪಲ್ಯಗಳಾಗಿರ್ಬೋದು, ಅನ್ನ, ಸಾಂಬಾರು, ಈ ಎಲ್ಲ ಕಾರ್ಯಗಳಲ್ಲಿ ಸ್ವಯಂ ಸೇವಕರು ತಾವೇ ಬಂದು ಇಲ್ಲಿ ಸಾವಿರಾರು ಸ್ವಯಂ ಸೇವಕರು ಕೆಲಸ ಮಾಡ್ತಾರೆ. ಗುರುನಾನಕ್ ಜಯಂತಿ ಅದ್ಧೂರಿಯಾಗಿ ನಡೀತದ, ಇಲ್ಲಿ ನೋಡ್ಬೋದು. ಆಮೇಲೆ ಸುತ್ತಲೂ ತೋರಿಸ್ತೀನಿ. ಇಲ್ಲಿಗೆ ಬಂದಿರತಕ್ಕಂತಹ ಯಾತ್ರಾರ್ಥಿಗಳಿಗೆ ಸುಮಾರು 1500 ರೂಮ್ಗಳು ಅವೈಲೇಬಲ್ ಅದಾವ. ಈ ಥರ ಅದ ನೋಡ್ರಿ ದೇವಸ್ಥಾನ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಬೀದರ್ನ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಯಾವ ಥರ ಅನಿಸಿತ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಬೀದರಿನ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಗುರುನಾನಕ್ ಜರ ನೋಡಿ ಬಂದ್ರಲ್ರಿ, ಯಾವ ಥರ ಅನ್ನಿಸ್ತು? ನಾನು ಮುಂಚೆ ಬಂದಿದ್ದೆ, ನೋಡೀನಿ. ನಮ್ಮ ಮನೆಯವ್ರು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡಕತ್ತಾರ. ಯಾವ ಥರ ಅನಿಸುತ್ತೆ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ ಫ್ರೆಂಡ್ಸ್. ಹೆಂಗೆ ಅನಿಸುತ್ತೆ ವಿಡಿಯೋ ನೋಡಿ? ನಾನು ಆಲ್ರೆಡಿ ಗುರುದ್ವಾರನ ನೋಡಿದ್ದೆ. ಸ್ಕೂಲು ಕಾಲೇಜ್ ಟೈಮಲ್ಲೆಲ್ಲ ಪಿಕ್ನಿಕ್ಕಿಗೆ ಬಂದಿದ್ದೆ. ನಮ್ಮ ಮನೆಯವರು ಇದು ಫಸ್ಟ್ ಟೈಮ್ ಬಂದಾರ ನೋಡ್ರಿ. ಯಾವ ಥರ ಅನಿಸಿತ್ತು ಅವರಿಗೆ ಇದು ಮಹಾದ್ವಾರ ನೋಡಿ ಬಂದ್ರಲ್ಲ ಅಂತ ಕೇಳೋಣ ಬನ್ನಿ. ಯಾವ ಥರ ಅನಿಸಿತ್ತು ರೀ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗುರುದ್ವಾರ ನೋಡಿ ಬಂದ್ರಲ್ಲ?
ತುಂಬ ಚೆನ್ನಾಗಿತ್ತು. ಅದು ಬೆಳಗ್ಗೆ ಬರೋ ಫೀಲೇ ಬೇರೆ ಇರುತ್ತೆ. ಅದು ಬೆಳಗ್ಗೆ ಬಂದ್ವಿ, ಅದೇನೋ ಒಂಥರ ಸಮಾಧಾನ ಮನಸ್ಸಿಗೆ. ಬರೀ ಒಂದು ಫೀಲೇ ಬೇರೆ ಇತ್ತು. ಅದು ದೇವಸ್ಥಾನದ ಒಳಗಡೆ ನಾನು ಹೋದ್ನಲ್ಲ, ಅಲ್ಲಿ ಪಾಸಿಟಿವ್ ಎನರ್ಜಿ, ಅದು ಏನೋ ಒಂದು ಶಕ್ತಿ ನೋಡೋದು. ಅಲ್ಲಿ ಹೋದ್ವಿ, ನಿಧಾನವಾಗಿ ಆ ಒಂದು ಸನ್ನಿಧಿಯಲ್ಲಿ ದರ್ಶನ ಮಾಡಿದ್ವಿ, ಮಾಡಿ ಹಾಗೆ ಮತ್ತು ಅಲ್ಲಿ ಪ್ರಸಾದನ ತೊಗೊಂಡ್ವಿ. ಬರ್ರಿ ಬೀದರ್ ಚೆನ್ನಾಗಿತ್ತು ರೀ. ಅದೇನು ಅಂದೆ ಅಲ್ಲಿನೂ ಆ ಥರ ಲಂಗೂರ್ ಅಂತ ಕರೀತಾರೆ. ಅದು ಅದೇನೋ ಪ್ರಸಾದ ಇತ್ತು ರೀ, ಚಪಾತಿ ಅದನ್ನೆಲ್ಲ ಒಳ್ಳೆ ಚೆನ್ನಾಗಿರ್ತದೆ ರೀ. ಫುಡ್ ಅಂತಲೇ ಹೇಳ್ಬೋದು. ಒಳ್ಳೆ ಚೆನ್ನಾಗಿರ್ತದೆ ಕಾಳು ತರಕಾರಿ ಎಲ್ಲ. ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ 9ಕ್ಕೆ ಸ್ಟಾರ್ಟ್ ಆಗಿ ಇರ್ತದಂತ್ರಿ, ರಾತ್ರಿ 8, 9, 10 ತನಕ ಇರಬಹುದು ನನಗೆ ಅನ್ಸಿರೋ ಮಟ್ಟಿಗೆ. 1 ಅವರ್ 2 ಅವರ್ ಬ್ರೇಕ್ ಇರುತ್ತೆ. ಬೀದರಿಗೆ ಬಂದರೆ ದಯಮಾಡಿ ಈ ಒಂದು ಪ್ಲೇಸ್ ಮಾತ್ರ ಮಿಸ್ ಮಾಡಿಬಿಡ್ರಿ. ಯಾವುದೇ ಜಾತಿ ಧರ್ಮದಲ್ಲಿ ಇಲ್ಲಾರ್ದಂತಹ ಒಂದು ಕ್ಷೇತ್ರ. ಬಂದು ನೀವು ಪುನೀತರಾಗಿರಿ ಅಂತ ಹೇಳ್ತೀನಿ ಇಷ್ಟೇ. ಚೆನ್ನಾಗಿತ್ತು ಅನುಭವ, ತುಂಬ ಮನಸ್ಸಿಗೆ ಒಂದು ಪ್ರೌಡ್ ಫೀಲ್, ಒಳ್ಳೆಯದಾಯಿತು. ಮತ್ತು ನಿಮಗೆ ಮತ್ತೇನಿಲ್ಲ, ಚಲೋ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.